ನೆನ್ನೆಯ ಘಟನೆಯನ್ನ ನೋಡಿದ್ದೀರಿ. 2024 ಘಟನೆಯಿಂದಾನೆ ಕೇರಳ ಮತ್ತು ಕರ್ನಾಟಕ ಇಡೀ ದೇಶ ಹೊರಗಡೆ ಬಂದಿಲ್ಲ. ಇಂಥ ಹೊತ್ತಲ್ಲೇ ಮತ್ತೆ 3 ಸಾವು, 5 ಜನ ಕೂಡ ಬದುಕಿರುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಮೊದಲ ಪ್ರತಿಕ್ರಿಯೆ ಏನು ಅಂದ್ರೆ, ವಯನಾಡ್ ಭಾಗದಲ್ಲಿ, ಅದೇ ವಯನಾಡು, ಮೇಪಾಡಿ, ಚೂರ್ಮಲ ಇಲ್ಲೇ ಒಟ್ಟೊಟ್ಟಿಗೆನೆ ಬರುತ್ತೆ. ಯಾಕೆ ಈ ತರದ ಭೂಕುಸಿತ ನಿರಂತರವಾಗಿ ನಡೆಯುತ್ತೆ? ಅತಿ ಮಳೆ ಕಾರಣನ, ಮಳೆ ಜೊತೆಗೆ ಬೇರೆ ಏನ್ ಕಾರಣ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನಿದ್ರ ಬಗ್ಗೆ? ದಿನೇಶ್ ಹೊಳ್ಳ ಅವರೇ ಪ್ರಶ್ನೆ ನಿಮ್ಗೆ. ನೋಡಿ, ಇದು ಇಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿದ್ರೆ, ಪಶ್ಚಿಮ ಘಟ್ಟ ಅಂದ್ರೆ ಬಹಳ ಸೂಕ್ಷ್ಮ ಪ್ರದೇಶ. ಅಲ್ಲಿಯ ಜೀವ ಪ್ರಭೇದಗಳು, ಅಲ್ಲಿಯ ವನ್ಯಜೀವಿಗಳು, ಮರಗಳು, ಗಿಡಗಳು, ಹಕ್ಕಿಗಳು ಅವುಗಳಿರುವಂತ ಪ್ರದೇಶ. ಅಲ್ಲಿ ಮಾನವ ಹಸ್ತಕ್ಷೇಪಕ್ಕೆ ಅವಕಾಶನೇ ಇಲ್ಲ. ಯಾವಾಗ ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶಗಳಿಗೆ ಮಾನವ ಹಸ್ತಕ್ಷೇಪ, ಮಾನವ ಚಟುವಟಿಕೆಗಳು, ಆಮೇಲೆ ನಮ್ಮ ಅಸಂಬದ್ಧ ಯೋಜನೆಗಳು ಪಶ್ಚಿಮ ಘಟ್ಟದ ಮೇಲೆ ದಾಳಿ ಇಟ್ಟಾಗ ಸಹಿಸಲ ಸಾಧ್ಯವಾದ ಒಂದು ಮಾರಣಾಂತಿಕ ಏಟು ಬೀಳ್ತಾ ಬಂದಿತ್ತು ಪಶ್ಚಿಮ ಘಟ್ಟ ಕಳೆದ ಒಂದು 15 ವರ್ಷಗಳಿಂದ. ಅಂದ್ರೆ ಮೊದಲು ಯಾವ ಭೂಕುಸಿತವು ಯಾವ ಮಳೆಗಾಲಕ್ಕೂ ದುರ್ಘಟನೆ ಆಗ್ಲಿಲ್ಲ. ಇಲ್ಲಿ ಏನಂತ ಹೇಳಿದ್ರೆ, ನೋಡಿ, ನಮ್ದು ಒಂದೇ ಸ್ಕೆಚ್ ಸಿಟಿ ಡೆವಲಪ್ಮೆಂಟ್, ಅಭಿವೃದ್ಧಿ ಅಭಿವೃದ್ಧಿ ಬೇಕು. ಆದ್ರೆ ಪಶ್ಚಿಮ ಘಟ್ಟಕ್ಕೆ ಹೊಡೆತಗಳನ್ನು ಕೊಟ್ಟು ನಾವು ಅಭಿವೃದ್ಧಿಯನ್ನು ಮಾಡಿದ್ರೆ ನಾವು ಏನು ಸಾಧಿಸಿದಾಗಾಯ್ತು. ಈಗ ಅದರ ಪರಿಣಾಮ, ಅದರ ದುರಂತಗಳು ನಾವು ಅನುಭವಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ, ನೋಡಿ, ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶಗಳ ಮೇಲೆ ಅಲ್ಲಿ ಒಂದು ಅಣೆಕಟ್ಟಂತೆ, ಇಲ್ಲಿ ನೀರಾವರಿಗಿದಂತೆ, ಇಲ್ಲಿ ಇನ್ನು ಸುರಂಗ ಮಾರ್ಗ ಅಂತೆ, ಇಲ್ಲಿ ನದಿ ತಿರುವಂತೆ. ನೋಡಿ, ನಾವು ಇಷ್ಟರವರೆಗೆ ಎಷ್ಟು ಹೊಡೆತಗಳನ್ನು, ಗೀರು ಗಾಯ ಆದ್ಮೇಲೆ ಅದಕ್ಕೆ ಮತ್ತೆ ಮತ್ತೆ ಗಾಯಗಳನ್ನು ಕೊಡ್ತಾ ಇದ್ದೇವೆ ನಾವು. ಒಂದು ಕಡೆಯಲ್ಲಿ ಸರ್ಕಾರ ಪಶ್ಚಿಮ ಘಟ್ಟ ಉಳಿಸಿ, ಕಾಡು ಉಳಿಸಿ ಅಂತ ಏನೆಲ್ಲಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಗೋಚರವಾಗಿ ಪಶ್ಚಿಮ ಘಟ್ಟ ನಾಶ ಮಾಡುವವರಿಗೆ ಪರವಾನಗಿ ಕೊಡ್ತಾ ಇದ್ದಾರೆ. ಈಗ ವಯನಾಡಲ್ಲಿ ಆದ ಪಶ್ಚಿಮ ಘಟ್ಟ ನಾವು ಶಾಸಿಸಬೇಕಾದ್ದು, ನಮ್ಗೆ ಸಾರಿಗೆ ಮುಖ್ಯ ಹೌದು, ಆದ್ರೆ ಬೆಟ್ಟವನ್ನು ಕೊರೆದು ಸುರಂಗ ಮಾರ್ಗ ಮಾಡಿ ಅಲ್ಲಿಯ ನೀರಿಂಗಿತವಾಗುವ ಪ್ರದೇಶಕ್ಕೆ, ಅಲ್ಲಿಯ ಜೀವ ವೈದ್ಯಗಳಿಗೆ ನಾವು ಒಂದು ಹೊಡೆತ ಕೊಟ್ಟು, ಈ ನೀರು ಹೇಗೆ ಅಂತ ಹೇಳಿ ನೋಡಿ, ಒಂದು ಭೂಕುಸಿತ ಆದ್ರೆ ಅದು ಏನಂತ ಹೇಳಿದ್ರೆ ಅಲ್ಲಿ ವೈಬ್ರೇಷನ್ ಆಗ್ತದೆ ಬೆಟ್ಟದ ಒಳಗೆ. ಇವು ಕಾಮಗಾರಿ ಮಾಡುವಾಗ ಎಲ್ಲ ಶಬ್ದಗಳು ವೈಬ್ರೇಷನ್ ಆಗ್ತದೆ. ವೈಬ್ರೇಷನ್ ಆದ ಕೂಡಲೇ ಪಶ್ಚಿಮ ಘಟ್ಟದ ಒಳಗಿನ ಮಣ್ಣಿನ ಪದರ ಮುಚ್ಚಿ ಹೋಗ್ತದೆ. ಈ ನೀರು ಹೇಗಿದ್ರೆ ಮಳೆಗಾಲದಲ್ಲಿ ಎಂತದೇ ನೀರು ಇದು ಬಂದ್ರು ನೀರು ಅದನ್ನು ತಳ್ಳಿಕೊಂಡು ಬರ್ತದೆ. ಅಲ್ಲಿ ಜಲನಾಡಿಗಳು ಅಂತ ಹೇಳಿ, ಅಂದ್ರೆ ನೀರು, ಮಳೆಗಾಲದ ನೀರು ಪಶ್ಚಿಮ ಘಟ್ಟದ ಕಾಡಿನೊಳಗೆ ಶೇಖರಣೆ ಆಗುವಂತ ಪ್ರದೇಶ. ಅದು ಬಹಳ ಸೂಕ್ಷ್ಮ ಪ್ರದೇಶ. ಈ ಪ್ರದೇಶಗಳಲ್ಲಿ ನಾವು ನಿರಂತರ ಕಾಮಗಾರಿ ಮಾಡ್ತಾ ಕೆಡವುತ್ತಾ ಬಂದಾಗ ಆ ನೀರಿನ ಪ್ರದೇಶಗಳಿರುವಲ್ಲಿ ಮಣ್ಣು ಸಡಿಲಾಗಿ, ಗಿಡಗಳ ಮರಗಳ ಬೇರು ಕೂಡ ಸಡಿಲಾದಾಗ ತಡಿಲಿಕ್ಕಾಗದಂತ ಶಕ್ತಿ ಬಂದು ಜಲನಾಡಿಗಳು ಸ್ಫೋಟ ಆಗ್ತದೆ. ಈ ಸ್ಫೋಟ ಆದ ಕೂಡಲೇ ಅಲ್ಲಿಯ ಕೆಳಗಿನ ವ್ಯಾಲಿಯಲ್ಲಿರುವ ಶೋಲಾ ಫಾರೆಸ್ಟ್ ಎಲ್ಲವೂ ಛಿದ್ರ ಆಗಿ ಬ್ಲಾಸ್ಟ್ ಆಗಿ ಹೋಗುವಂಥದ್ದು. ಇದು ಪ್ರತಿ ಒಂದು ಯೋಜನೆಗಳಲ್ಲಿ ನಮ್ಮ ಯೋಜನಾಕಾರರು ಕಾಣುವಂಥದ್ದು. ಆದ್ರೆ ನಾನು ಹೇಳುದು, ಇಷ್ಟೆಲ್ಲ ದುರಂತ ಆಗಿಯೂ ಮತ್ತೆ ನಾವು ಯೋಜನೆಗಳನ್ನು ಮಾಡುವಾಗ ದುರಂತ ಆಗದಂತೆ ನಾವು ಜಾಗರೂಕರಾಗಿ ಯಾಕೆ ವಹಿಸ್ತಾ ಇಲ್ಲ? ಹಾಗೆ ಕಲ್ತಂತ ಇಂಜಿನಿಯರಿಂಗ್ ಅಲ್ಲೂ ಮಾಡುದೇನೆ, ಎಲ್ಲರೂ ಖಾಲಿ ಮಾಡೋದಲ್ಲ, ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರೋರು ಮಾಡುದು. ಯೋಜನಾಕಾರರಿಗೆ ಈಗ ವಯನಾಡಲ್ಲಿ ಕಳೆದ 2 ವರ್ಷ ಹಿಂದೆ ಒಂದು ಭೂಕುಸಿತ ಆಗಿತ್ತು. ಇದು ನಮಗೆ ದೊಡ್ಡ ಪಾಠ ಇದೆ, ನಾವು ಆಗ್ಲೇ ಪಾಠ ಕಲಿಬೇಕಿತ್ತು. ಅಷ್ಟಾಗಿಯೂ ಅದೇ ಪ್ರದೇಶದಲ್ಲಿ ಮತ್ತೆ ಭೂಕುಸಿತ ಆಗ್ತಾ ಅಂತ ಹೇಳಿದ್ರೆ, ಎಲ್ಲೋ ನಮ್ಮ ಯೋಜನೆಗಳಲ್ಲಿ ನಮ್ಮ ಮುಂಜಾಗ್ರತೆ ಯಾವುದು ನಾವು ತಗೊಳ್ಳೋದು ಕೇವಲ ಸರ್ಕಾರದ ಯೋಜನೆ ಆಗ್ಬೇಕಂತೇಳಿ ಕಾಮಗಾರಿನ ತುರಾತುರಲ್ಲಿ ಮಾಡುವಂತ ಅದಕ್ಕೆ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ನಾವು ಇದರಿಂದ ಆಟ ಕಲಿಯೋದ್ರಿಂದ ದುರಂತಗಳು ಆಗ್ತಾ ಇರ್ತವೆ. ಅರಣ್ಯವನ್ನ ನಾಶ ಮಾಡಿ ಪ್ಲಾಂಟೇಶನ್ ಮಾಡೋದ್ರಿಂದ, ಅದು ಟೀ ಇರ್ಬೋದು, ಬೇರೆ ಪ್ಲಾಂಟೇಶನ್ ಮಾಡೋದು. ಕೊಡಗಿನಲ್ಲಿ ನಾವು ಭೂಕುಸಿತ ಆದಾಗ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅತಿಯಾದ ಪ್ಲಾಂಟೇಶನ್ ಮಾಡಿದ್ದು ಕೂಡ ಭೂಮಿ ಮಣ್ಣು ಸಡಿಲಾಗೋದಕ್ಕೆ ಕಾರಣ ಅಂತ. ಇದು ಮಣ್ಣಿನ ಸ್ಥಿರತೆ ಮೇಲೆ ಎಷ್ಟು ಪ್ರಮಾಣದಲ್ಲಿ ಪರಿಣಾಮ ಬೀರತ್ತೆ ಅಂತ ಅನ್ಸುತ್ತೆ? ಇದು ಎಷ್ಟು ಪ್ರಮಾಣದಲ್ಲಿ ಕಾರಣ ಆಗ್ಬೋದು? ಅದರ ಜೊತೆಗೆ ಹವಾಮಾನ ಬದಲಾವಣೆ ಗಂಭೀರವಾಗಿ ಭಾರತ ಯಾವತ್ತೂ ತಗೊಂಡಿಲ್ಲ ಗ್ಲೋಬಲ್ ವಾರ್ಮಿಂಗ್ ಅನ್ನ, ಈಗಲೂ ಅದನ್ನ ತಗೋತಾ ಇಲ್ಲ. ಇದು ಎಷ್ಟು ಪ್ರಮಾಣದಲ್ಲಿ, ಯಾವ ಪ್ರಮಾಣದಲ್ಲಿ ಕಾರಣ ಆಗುತ್ತೆ? ನೋಡಿ, ಒಂದು ತಪ್ಪು ಕಲ್ಪನೆ ಇದೆ ನಮ್ಮಲ್ಲಿ. ಪಶ್ಚಿಮ ಘಟ್ಟದಲ್ಲಿ ಹೋಗಿ ಬೀಜ ಬಿತ್ತನೆ ಮಾಡುದು, ಅಲ್ಲಿ ಇದು ಮಾಡುದು ಪಶ್ಚಿಮ ಘಟ್ಟದಲ್ಲಿ ಕಾಡೋದು ಯಥಾಸ್ಥಿದ್ರೆ ಅದರ ಪಾಡಿಗೆ ಅದು ಬೆಳೀತದೆ. ನಾವಲ್ಲಿ ಏನ್ ಮಾಡ್ಬೇಕು ಅಂತಿಲ್ಲ. ಈಗ ಸೇವ್ ಫಾರೆಸ್ಟ್, ಸೇವ್ ಟೈಗರ್ ಅನ್ನು, ಕಾಡನ್ನು ಅದರ ಪಾಡಿಗೆ ಬಿಟ್ಟು ಬಿಡಿ, ಎಲ್ಲ ಒಂದು ಮಾಡಿಕೊಳ್ತದೆ. ಯಾವ ಕಾಡಲ್ಲಿ ಹುಲಿಗಳುಂಟು ಅದರ ಸಂರಕ್ಷಣೆ ಮಾಡೋದಂತೆ, ಅದರ ಮೇಲೆ ಅಸಂಬದ್ಧ ಯೋಜನೆ ಮಾಡೋದಂತೆ, ಫಾರೆಸ್ಟ್ ಉಳಿಸುದಂತೆ. ಇವರು ಫಾರೆಸ್ಟ್ ಉಳಿಸುವುದು ಹೇಳುದು, ಒಂದು ಕಡೆಯಲ್ಲಿ ಎತ್ತಿನ ಹೊಳೆ ನೀರು ಡೈವರ್ಟ್ ಮಾಡೋದು. ನೋಡಿ, ಜೋಸೆಫ್ ಸರ್ ಹೇಳಿದಾಗ ಯೋಜನೆಗಳು ಜನೋಪಯೋಗಿರಬೇಕು, ಜನರಿಗೋಸ್ಕರ ಮಾಡೋದು ಯೋಜನೆ. ಇವರ ಸೂಟ್ ಕೇಸ್ ಬುಟ್ಟಿ ತುಂಬಿಸ್ಲಿಕ್ಕಲ್ಲ. ಇದೆಲ್ಲ ಯೋಜನೆಗಳು ಏನ್ ಹೇಳ್ತಾರೆ ನೋಡಿ. ಸೇಮ್ ಈಗ ನಮ್ಗೆ ಸಿಂಪಲ್ ಎಕ್ಸಾಂಪಲ್ ನಮ್ಮ ಜಿಲ್ಲೆಯಲ್ಲಿ ಆಗುವಂತ ಎತ್ತಿನ ಹೊಳೆ ಯೋಜನೆ.
ಇವರು 2011ರಿಂದ ಈಗ ಇದ್ರವರೆಗೆ ಏನು ಪಿಟೀಲು ಕೊಡದ್ರು, ಇವರು ಏನು ಸಾಧಿಸಿದ್ರು? ಆ ಯೋಜನಾ ಪ್ರದೇಶದಲ್ಲಿ ಇವತ್ತು ಮಳೆಗಾಲದಲ್ಲಿಯೇ ಅವರಿಗೆ ಮಳೆ ನೀರು ಇಂಗಿತ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಮಳೆ ನೀರು ಇಂಗುವಂತ ಪ್ರದೇಶಗಳನ್ನು ಇವರು ಬೆಟ್ಟಗಳನ್ನು ಕೊರೆದು ಪೈಪ್ ಲೈನ್ ಹಾಕಿ ಡ್ಯಾಮ್ ಅಂತೆ ಅದಂತೆ ಇನ್ಫ್ರಾಸ್ಟ್ರಕ್ಚರ್ಗೆ ಮಾತ್ರ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ನೀರಿಲ್ಲ ಸ್ವಾಮಿ. ಫಸ್ಟಿಗೆ ನಿಮ್ಮ DPR ನಲ್ಲೇ ನೀರಿನ ಅಂಶಕ್ಕೆ ಸ್ಪಷ್ಟತೆ ಇಲ್ಲ. ಆಯ್ತು, ಇವರು 15 ವರ್ಷಗಳಿಂದ ಕಾಮಗಾರಿ ಮಾಡಿ ಎಷ್ಟು ಬೆಟ್ಟಗಳನ್ನು ಕೊರೆದ್ರು, ಎಷ್ಟು ಸೋಲಕಗಳನ್ನು ಮುರಿದ್ರು, ಎಷ್ಟು ನದಿಗಳ ನೀರಿನ ಹೊರತೆಗಳನ್ನು ಚೇಂಜ್ ಮಾಡಿದ್ರು, ಎಷ್ಟು ಭೂಕುಸಿತ ಆಯ್ತು ಅಲ್ಲಿ. ಹಾಗಾದ್ರೆ ಈ ಯೋಜನೆ ಯಾರಿಗಾಗಿ? ಈಗ ಇಷ್ಟೆಲ್ಲಾಗಿ ನೋಡಿ, ನಾವು ಆಗುಂಬೆಯಲ್ಲಿ ಮತ್ತೆ ಟನಲ್ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಹೇಳಿದ್ರೆ, ಇವ್ರು ಆಗುಂಬೆಯಲ್ಲಿ ಸುರಂಗ ಮಾರ್ಗ ಮಾಡಿ ಕಾರಣ ಏನು ಕೊಡ್ತಾ ಹೇಳಿದ್ರೆ, ಅಲ್ಲಿ ಆ ಕಡೆ ಶಿವಮೊಗ್ಗದ ಕಡೆ ಹಾಸ್ಪಿಟಲ್ ಅಂತೆ. ಈ ಹಸ್ತದ ಅರ್ಧ ವರ್ಷ ಕಾಲು ವರ್ಷದಲ್ಲಿ ಫಸ್ಟ್ ಕ್ಲಾಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬಹುದು, ರಸ್ತೆಗೆ ಹಣ ಹಾಕೋದಲ್ಲ. ಅಂದ್ರೆ ನೋಡಿ, ನಾವು ಲಾಸ್ಟ್ ಟೈಮ್ ವಯನಾಡ್ ಇಲ್ಲಿ ನಮ್ಮ ಶಿರೂರು ಗುಡ್ಡ ಕುಸಿತ ಆಯ್ತು. ಎಂತ ಗುಡ್ಡ ಕುಸಿತ, ಒಂದು ಕಾಮಗಾರಿ ಮಾಡುವಾಗ ರಸ್ತೆಯ ಎರಡು ಬದಿಗಳನ್ನು ಲಂಬವಾಗಿಡ್ಬೇಕು. ಇವರು ಏನು ಹೊಟ್ಟೆಗೆ ಅನ್ನ ತಿನ್ನೋರಲ್ಲ ಅವರು. ಒಂದು 45 ಡಿಗ್ರಿಗಳಲ್ಲಿ ಇಟ್ಟು ಅದಕ್ಕೆ ಸರಳನ್ನ ಹೊದಿಕೆ ಮಾಡಿ ಸಿಮೆಂಟ್ ಮುಚ್ಚಿಸಿ ಅದರ ಮೇಲ್ಗಡೆ ಕೆಳಗಡೆ ಸ್ವಲ್ಪ ಗಿಡಗಳನ್ನು ಬೆಳೆಸಿದ್ರೆ ಆ ಗಿಡಗಳ ಬೇರು ಆ ಮಣ್ಣುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಯಾವುದೇ ಕುಸಿತಕ್ಕೆ ಅವಕಾಶ ಕೊಡುವುದಿಲ್ಲ. ಇದು ಮತ್ತೆ ಮತ್ತೆ ದುರಂತ ನೋಡಿ. ಒಂದು ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಭೂಕುಸಿತ ಆದ್ರೆ ಇದರ ದುಷ್ಪರಿಣಾಮ ಈಗ ಮೇಲ್ಗಡೆ ನಾವು ಕಾಣುವಂತದ್ದು, ಅಲ್ಲಿ ಕುಸಿತ ಆಯ್ತು, ಜನ ಸತ್ರು, ವಾಹನ ಹೋಯ್ತು, ಅದು ಬೇರೆ. ಆದ್ರೆ ಇದರ ಮುಂದಿನ ದಿನಗಳಲ್ಲಿ ಆ ಪ್ರದೇಶದಲ್ಲಿರುವ ಹೊಳೆ ನೀರು ಕಡಿಮೆ ಆಗ್ತದೆ. ಯಾಕೆಂದ್ರೆ ಬ್ಲಾಸ್ಟ್ ಆದ ಪ್ರದೇಶದಲ್ಲಿ ಆ ಮಣ್ಣು, ಕಲ್ಲು, ಕೆಸರು, ರಾಡಿ ಎಲ್ಲ ಹೊಳೆಗೆ ತುಂಬುತ್ತದೆ. ಹೊಳೆ ಆಳ ಕಡಿಮೆ ಆಯ್ತು, ಹೊಳೆ ಹರಿವು ದಿಕ್ಕಿನ ಪ್ರಮಾಣ ಇನ್ನುಗಳ ಕಡೆಗೆ ಹೋಗ್ತದೆ. ಹೊಳೆಯಲ್ಲಿ ಮಳೆಗಾಲದ ನೀರು ಇಷ್ಟೇ ಸ್ಟೋರೇಜ್ ಆಗದಿದ್ರೆ ನೆಕ್ಸ್ಟ್ ಆ ಪ್ರದೇಶದಲ್ಲಿ ಮಳೆ ಕಡಿಮೆ ಆಗ್ತದೆ, ಪಶ್ಚಿಮ ಘಟ್ಟಕ್ಕೆ ಸಮಸ್ಯೆ ಆಗ್ತದೆ. ಇನ್ನೊಂದು, ಇವರು ಹಲವಾರು ವರ್ಷಗಳಿಂದ ಪಶ್ಚಿಮ ಘಟ್ಟದಲ್ಲಿ ನೋಡಿ, ನಮ್ಗೊಂದು ಬಹಳ ದೊಡ್ಡ ಭೂಕುಸಿತಕ್ಕೆ ಇನ್ನೊಂದು ಕಾರಣ ಕಾಡ್ಗಿಚ್ಚು. ಈ ಕಾಡ್ಗಿಚ್ಚು ಮೊದಲು ಎಲ್ಲೋ ಒಂದ್ ಕಡೆ ಆಗ್ತಿತ್ತು, ನೇಚರ್ ಅದನ್ನ ಪಾಡಿಗೆ ಸರಿ ಮಾಡ್ತಿತ್ತು. ಆದ್ರೆ ಈಗ ನಾನೀಗ ನಿರಂತರ ಟ್ರೆಕ್ಕಿಂಗ್ ಹೋದಾಗ ನೋಡುದು, ಚಾರ್ಮಾಡಿ, ಶಿರಾಡಿ, ಬಿಸಿಲೆ ಹಾಗೂ ಬೆಲ್ಲಗಳಲ್ಲಿ ಒಂದೇ ಅರಣ್ಯ ವಲಯಕ್ಕೆ ಜನವರಿಯಿಂದ ಏಪ್ರಿಲ್ ವರೆಗೆ 5 ಕಡೆ 5 ಸಲ ಕಾಡ್ಗಿಚ್ಚು ಬೀಳ್ತದೆ. ಈ ನಿರಂತರ ಕಾಡ್ಗಿಚ್ಚು ಬಿದ್ದರೆ ಏನಾಗ್ತದೆ ಅಂದ್ರೆ ನೋಡಿ, ಬೆಟ್ಟದ ಮೇಲೆ ಹುಲ್ಲುಗಾವಲು ಪ್ರದೇಶ ಉಂಟು, ಅದು ಬಹಳ ಸೆನ್ಸಿಟಿವ್. ನಮ್ಗೆ ಚರ್ಮ ಇದ್ದಾರೆ, ಹುಲ್ಲು ಬೆಟ್ಟಗಳಿಗೆ ಭದ್ರತೆ. ಈ ಕಾಡ್ಗಿಚ್ಚು ಒಂದೇ ಪ್ರದೇಶಕ್ಕೆ ಬಿದ್ದಾಗ ಕಾಡ್ಗಿಚ್ಚು ಬಿದ್ದು ಬಿದ್ದು ಅರಣ್ಯದ ಹುಲ್ಲುಗಾವಲು ಸಂಪೂರ್ಣ ಹೊತ್ತಿ ಹೋಗಿ ಅಲ್ಲಿಯ ಬೇರು ಕಾಂಡ ಸಮೇತ ಹೊತ್ತಿ ಹೋದಾಗ ನೆಕ್ಸ್ಟ್ ಮಳೆ ಬರುವಾಗ ಬೆಟ್ಟದಲ್ಲಿ ಹುಲ್ಲು ಚಿಗರದೆ ಮಣ್ಣಿನ ಸವಕಳಿಗೆ ಅದು ಕೂಡ ಭೂಕುಸಿತ ಆಗುವಂಥದ್ದು. ನಾವು ಎಲ್ಲವನ್ನೂ ನೋಡ್ಬೇಕಾಗ್ತದೆ. ಒಂದು ಯೋಜನೆ ಅಂತ ಅದು ಕೂಡಲೇ JCB ಹಿಟಾಚಿಗಳು ಬಂದು ಕೊರೆದು ಮಾಡುದಲ್ಲ, ಅಲ್ಲಿ ಅದಕ್ಕೆ ಅದರ ಧಾರಣ ಶಕ್ತಿ ಎಷ್ಟು ಸಾಮರ್ಥ್ಯ ಇದೆಯಾ, ಅದರ ಸಾಧಕ ಬಾಧಕಗಳನ್ನು ಏನು ಅಂತ ಅರಿತುಕೊಂಡು ನಾವು ಮಾಡಬೇಕು. ಇವತ್ತೇನಾಗಿದೆ ಪಶ್ಚಿಮ ಘಟ್ಟದವರ ಕಾಮಗಾರಿಯಿಂದಾಗಿ ಎಲ್ಲಾ ಗುಡ್ಡ ಕುಸಿತ, ಮತ್ತೆ ವನ್ಯ ಜೀವಿಗಳಂತೂ ಯಾವ ಕಾರಿಡಾರ್ ಅಲ್ಲಿ, ಎಲಿಫೆಂಟ್ ಕಾರಿಡಾರ್ ಎಲಿಫೆಂಟ್ ಇಲ್ಲ, ಟೈಗರ್ ಕಾರಿಡಾರ್ ಟೈಗರ್ ಇಲ್ಲ. ಈ ವನ್ಯ ಜೀವಿಗಳಿಂದಾಗಿ ಕಾಡು ಸಮೃದ್ಧವಾಗಿರೋದು. ಅಲ್ಲಿ ಇರುವೆಯಿಂದ ಆನೆವರೆಗೂ ಒಂದು ಸಂಬಂಧ ಇದೆ. ಈ ಒಂದೊಂದು ಪ್ರಾಣಿ ಪಕ್ಷಿಗಳು ಅಲ್ಲಿ ಎಷ್ಟು ಸಂಚಾರ ಮಾಡ್ತಾವ, ಆ ಬೀಜ ಪ್ರಸರಣ ಅಥವಾ ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ಕಾಡು ಬೆಳೆಯುದು. ಇಂಥ ಗುಡ್ಡ ಕುಸಿತ, ಇಂಥ ಅವೈಜ್ಞಾನಿಕ ಕಾಮಗಾರಿ ಆಡುವಾಗ ವನ್ಯ ಜೀವಿಗಳೇ ಸಂಖ್ಯೆ ಕಡಿಮೆ ಆಗ್ತಾ ಉಂಟು. ಒಂದು ವಲಸೆ ಹೋಗ್ತವೆ, ಇಲ್ಲಾಂದ್ರೆ ಸಾಯ್ತವೆ. ಅದರಲ್ಲಿ ಹಂಟಿಂಗ್ ಮಾಡೋದಕ್ಕೆ ಕೇಳುವವರಿಲ್ಲ. ಇದಕ್ಕೆಲ್ಲ ಪಶ್ಚಿಮ ಘಟ್ಟವನ್ನು ಮೂಲಭೂತ ಇಟ್ಟುಕೊಂಡು ಅದರಲ್ಲಿ ಎಷ್ಟು ನಾವು ಮಾಡ್ಬೋದು ಅಷ್ಟನ್ನೇ ತೆಗಿಬರ್ತು. ಒಟ್ಟು ಸಿಕ್ಕದನ್ನೆಲ್ಲ ಬರುತ್ತೆ, ಅದರ ಪರಿಣಾಮ. ದಿನೇಶ್ ಹೊಳ್ಳ ಅವರೇ, ಪಶ್ಚಿಮ ಘಟ್ಟದ ಜೀವ ವೈವಿಧ್ಯತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ 2 ವರದಿಗಳು ನಮ್ಮ ಹತ್ರ ಇದೆ. ಒಂದು ಗಾಡ್ಗಿಲ್ ವರದಿ ಇದೆ, ಕಸ್ತೂರಿ ರಂಗನ್ ವರದಿ ಇದೆ. ಈ ವರದಿಯಲ್ಲಿರುವ ಸೂಚನೆಗಳನ್ನ, ಈ ತರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ, ಕೆಲಸಗಳನ್ನ ಮಾಡುವಾಗ ಸೂಚನೆಗಳನ್ನ ಪಾಲಿಸಲಾಗತ್ತಾ? ಎಕೊಲಾಜಿಕಲ್ ಝೋನ್ ಅಂತ ಇರುತ್ತೆ, ಆ ಝೋನ್ ಇರ್ಬೋದು, ಈ ತರದೆಲ್ಲ ಅದನ್ನ ಪಾಲಿಸಿದ್ದಾರೆ ಅಂತ ಅನ್ಸುತ್ತಾ? ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ? ಇಲ್ಲ ನೋಡಿ, ಈಗ ಪಶ್ಚಿಮ ಘಟ್ಟಕ್ಕೆ ಒಂದು ಯಾವ್ದಾದ್ರು ಒಂದು ವರದಿ ಬೇಕಿತ್ತು. ಒಂದು ಮಾತುಗಳ ವರದಿ ಅದಿಲ್ವಾ? ಕಸ್ತೂರಿ ರಂಗನ್ ವರದಿ. ಇದೀಗ ಪಶ್ಚಿಮ ಘಟ್ಟ ತೆರೆದ ಬಾಗಿಲು, ಯಾರು ಹೋಗಿ ಮಾಡ್ಬೋದು, ನದಿಯನ್ನು ತಿರುಗಿಸ್ಬೋದು, ಏನು ಮಾಡ್ಬೋದು. ಅದು ಆ ವರದಿ ಇದ್ದಿದ್ರೆ ಇವತ್ತು ಅದಕ್ಕೊಂದು ಸೆಕ್ಯೂರಿಟಿ ರಕ್ಷಣೆ, ನಮ್ಮ ಊರಿಗೆ ಒಂದು ಪೊಲೀಸ್ ಸ್ಟೇಷನ್ ಇದ್ದಾಗೆ ಅದಕ್ಕೊಂದು ಭದ್ರತೆ ಇತ್ತು. ಈಗ ಮಾಧವ ಗಾಡ್ಗಿಲ್ ವರದಿ ಅನುಷ್ಠಾನಕ್ಕೆ ಬಂದಿದ್ರೆ ಈ ಯೋಜನೆ ಆಗ್ಲಿಕ್ಕೆಲ್ಲ ಇತ್ತು. ಈಗ ಇನ್ನೊಂದು ನೋಡಿ, ಬಹಳ ಸೂಕ್ಷ್ಮ ಪ್ರದೇಶ. ಮಾಧವ ಗಾಡ್ಗಿಲ್ ಅವರು ಕಳೆದ 2 ವರ್ಷದಲ್ಲಿ ಪಶ್ಚಿಮ ಘಟ್ಟದ ವಯನಾಡು ದುರಂತ ಆದಾಗ ಆ ಹೊಳೆ ಬರುವ ಪ್ಲೇಸ್ ಅಲ್ಲಿ ಅವ್ರು 2011ರಲ್ಲಿ ಬಂದು ಹೇಳಿದ್ದಾರೆ, ಈ ಹೊಳೆ ಹರಿದು ಪ್ರದೇಶದಲ್ಲಿ ಯಾವುದೇ ರಸ್ತೆ ಮಾಡಬೇಡಿ, ಕಾಂಕ್ರೀಟ್ ಮಾಡಬೇಡಿ, ಬಿಲ್ಡಿಂಗ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದೇ ರಸ್ತೆಯಲ್ಲಿ ಇದು ಯಾವುದೇ ನೋಡಿ, ಮೊದಲ ಪ್ರಶ್ನೆ ಹೇಳಿದಾಗೆ ಮೊದಲು ಇಂಥ ಒಂದು ಪರಿಸರಕ್ಕೆ ಸಂಬಂಧಪಟ್ಟ ಬೃಹತ್ ಯೋಜನೆ ಮಾಡೋ ಒಂದು ಪರಿಸರ ತಜ್ಞರ ಕಮಿಟಿ ಅಂತ ಮಾಡ್ತಿತ್ತು ಸರ್ಕಾರ. ಈಗ ಯೋಜನೆಕಾರರು ಅವರೇ, ತಜ್ಞರು ಅವರೇ. ಅವ್ರು ಹೇಳಿದ ಪ್ರಕಾರ ಬಜೆಟ್ ಅಲ್ಲಿ ಇಷ್ಟು ಹಣ ಸ್ಯಾಂಕ್ಷನ್ ಮಾಡುದು, ಯೋಜನೆ ಮಾಡುದು, ಅವರದೇ ಬೋಗಸ್ ಕೆಲವು ಇರುವುದು,
ಒಟ್ಟಾರೆ ಇವರಿಗೆ ಬಜೆಟ್ ಅಲ್ಲಿ ಕೋಟಿ ಕೋಟಿ ಹಣ ಬರಬೇಕು. ಯೋಜನೆ ಸಕ್ಸಸ್ ಫೇಲ್ ಬೇಡ. ಯೋಜನೆ ಹ್ಯಾಂಗ್ ಆಗ್ಬೇಕು ಈಗ, ಎತ್ತಿನ ಹೊಳೆ ಯೋಜನೆ ಹ್ಯಾಂಗ್ ಆಗ್ಬೇಕಂದ್ರೆ ಸಕ್ಸಸ್ ಆದ್ರೆ ಬಜೆಟ್ ಅಲ್ಲಿ ನೆಕ್ಸ್ಟ್ ಹಣ ಇಲ್ಲ, ಸ್ಟಾಪ್ ಆದ್ರೆ ನೋಡಿ. ಇದು ಓಟು ನೋಟು ಸಿಟಿ 3 ವಿಚಾರಗಳಲ್ಲಿ ಎಲ್ಲಾ ಯೋಜನೆಗಳನ್ನು ಅವರ ಸ್ವಾರ್ಥಕ್ಕೋಸ್ಕರ ಒಪ್ಪಿಕೊಳ್ಳುದು. ಇನ್ನು ಮುಂದೆ ಆದ್ರೂ ಪಶ್ಚಿಮ ಘಟ್ಟ ಈಗ ನಾಡಿನಲ್ಲಿ ನಮ್ಗೆ ಅಂತ ಇದೆಲ್ಲ, ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶಗಳ ಇಂಥ ರಸ್ತೆ ಸುರಂಗ ಮಾಡುವಾಗ ಇನ್ನೇನೋ ಮಾಡುವಾಗ ಆದಷ್ಟು ನಾವು ಕಾರ್ಯಗತವಾಗಿ ತಜ್ಞರ ಸಮಿತಿ ಮಾಡಿ, ಈಗಾಗಲೇ ನೋಡಿ ಈಗ ಶಿರಾಡಿಘಟ್ಟೆಯಲ್ಲಿ ಈಗಾಗಲೇ ಬ್ಯಾಂಗ್ಳೂರ್ ರೈಲ್ವೆ ಟ್ರ್ಯಾಕ್ ಟನಲ್ ರಸ್ತೆ ಮಟ್ಟವನ್ನು ಹೊಂದಿದ್ದಾರೆ. ಬ್ಯಾಂಗ್ಳೂರ್ ರಾಷ್ಟ್ರೀಯ ಹೆದ್ದಾರಿ ಆಗಿದೆ, ಗುಂಡ್ಯಾ ಹೈಡಲ್ ಪ್ರಾಜೆಕ್ಟ್ ಆಗಿದೆ. ಅದರ ಜೊತೆಗೆ ಈಗ ನಾವು ಒಳಗೆ ಟನಲ್ ಮಾಡ್ತೇವೆ ಅಂತ ಹೇಳಿದ್ರೆ ನಾಳೆ ಕುಸಿತ ಆದ್ರೆ ಹೇಗಾಗ್ಬೋದು? ಈಗ ಕುಸಿತ ಆಯ್ತು, ಇದರ ಮುಂದೆ ಇದರ ಸಾವುಗಳಿಂದ ಹೊಣೆಗಾರರು ಯಾರು? ಸತ್ತವರ ಮನೆ ಕಣ್ಣೀರು ಯಾರು? ಅದು 5 ಲಕ್ಷ ಕೊಡ್ತಾರೆ. ಹುಲಿಗಲ್ ಘಾಟಲ್ಲಿ ಸತ್ತ ಸಂದರ್ಭದಲ್ಲಿ ಮಣ್ಣಲ್ಲಿ ಶವಗಳು ಬಿದ್ದಿತ್ತು, ಬಂದ್ 5 ಲಕ್ಷ ರೂಪಾಯಿ ಪರಿಹಾರ, ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ 5 ಲಕ್ಷ ಕೊಟ್ಟು ಪಶ್ಚಿಮ ಘಟ್ಟಕ್ಕೆ ಪರಿಹಾರ ಯಾರು ಕೊಡ್ತಾರೆ? ಅಲ್ಲೇ ಪರಿಹಾರ ಏನ್ ಮಾಡೋದು? ಅಲ್ಲೇ ಈಗ ಒಂದು ಬೆಟ್ಟವನ್ನು ಕೊರೆದು ನಾಶ ಮಾಡಿದ್ರೆ ಅಲ್ಲಿಯ ಜೀವವೈದ್ಯ ಸರಿಯಾಗಬೇಕಾದ್ರೆ ಇನ್ನು 10-15 ವರ್ಷ ಹೋದ್ರು ಸರಿಯಾಗುವಂತ ವ್ಯವಸ್ಥೆ ಅಲ್ಲ. ಆ ತರ ಛಿದ್ರ ಮಾಡಿಬಿಟ್ಟಿರ್ತಾರೆ. ಯೋಜನೆ ಎಲ್ಲ ನೋಡಿ, ಭದ್ರಾ ಮೇಲ್ದಂಡೆ ಯೋಜನೆ, ವರಾಹಿ ಯೋಜನೆ, ಇರುವಡೆ ಮಾಡೋ ಎಲ್ಲಾ ಯೋಜನೆಗಳು ವಿಫಲವೇ ಹೊರತು ಸಫಲ ಅನ್ನೋದು ಯಾವುದಿಲ್ಲ. ಆದ್ರೂ ಬೃಹತ್ ಇದು ಜನರ ಮೌನ. ಇಷ್ಟೆಲ್ಲ ಆಗುವಾಗಲೂ ನಾವು ಮೌನವಾಗಿರ್ತೇವೆ. ಅವರು ಮನೆ ಬಾಗಿಲಿಗೆ ಓಟು ಕೇಳುವಗೋಸ್ಕರ ನಾವು ನೋಡಿ ನಮ್ಮ ನದಿಯ ಹೀಗಾಗಿದೆ, ದುರಂತ ಹೀಗೆ ಆಗ್ತಾ ಉಂಟು ನಾವು ಪ್ರಶ್ನಿಸದಿರುವ ಕಾರಣ ಉತ್ತರ ಕುಮಾರ ಜಾಸ್ತಿ ಆಗ್ತಿದ್ದಾರೆ. ನಾಳೆ ಇನ್ನಷ್ಟು ಯೋಜನೆಗಳಾಗ್ತೇವೆ. ನಾವು ಎಲ್ಲರ ಈ ಮೌನ ಉಂಟಲ್ಲ, ಮೌನ ಇದಕ್ಕೆ ಇನ್ನಷ್ಟು ದುರಂತಗಳಿಗೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೇವೆ ಅಂತ ಹೇಳ್ಬೋದು. ದಿನೇಶ್ ಅವರೇ, ಕೊನೆ ಪ್ರಶ್ನೆ ನಿಮಗೆ. ಪಶ್ಚಿಮ ಘಟ್ಟದಲ್ಲಿ ಒಂದು ಅಸಮತೋಲನವನ್ನ, ಪರಿಸರದ ಅಸಮತೋಲನವನ್ನ ಬಹಳ ಗಂಭೀರವಾಗಿ ನಾವು ಕಾಣ್ತಾ ಇದ್ದೀವಿ. ಒಂದು ಉದಾಹರಣೆ ಕೊಡೋದಾದ್ರೆ, ಕರ್ನಾಟಕದಲ್ಲಿ ಈ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರಾಣಿಗಳು ಮನುಷ್ಯರ ಮೇಲೆ ದಾಳಿ ಮಾಡ್ತಿರೋದು, ಅಥವಾ ಹಿಂದೆ ಅಂತ ಘೋರ ಕಾಡಿದ್ದ ಸಂದರ್ಭದಲ್ಲೂ ಪ್ರಾಣಿಗಳಿಂದ ತೊಂದರೆ ಅನುಭವಿಸದ ಮತ್ತು ಪ್ರಾಣಿಗಳು ಮನುಷ್ಯರು ಒಂದ್ ರೀತಿ ಸಹಜೀವನವನ್ನ ನಡೆಸಿದ್ದ ಕಾಲಘಟ್ಟ ಇತ್ತು. ಈಗ ಸಂಪೂರ್ಣ ಭಿನ್ನವಾದಂತ ಸ್ಥಿತಿ ಇದೆ. ಈ ಶೃಂಗೇರಿ ಭಾಗದಲ್ಲಂತೂ, ಕೊಪ್ಪ ಶೃಂಗೇರಿ ಭಾಗದಲ್ಲಿ ಜಮೀನನ್ನ ಕೊಟ್ಟು ಹೇಗೋ ಜೀವ ಉಳಿಸ್ಕೊಳ್ಳೋಣ ಅಂತ ಬರ್ತಾ ಇದ್ದಾರೆ ಜನ. ಮತ್ತೆ ಆ ಜನ ಬಿಟ್ಟು ಹೋಗ್ಲಿ ಅನ್ನೋ ಕಾರಣಕ್ಕಾಗಿನೇ ಪ್ರಾಣಿಗಳನ್ನ ತಂದು ಬಿಡ್ತಾ ಇದ್ದಾರೆ ಅಂತ ಅನೇಕ ಆರೋಪಗಳಿದಾವೆ. ಮತ್ತು ಅರಣ್ಯಕ್ಕೆ ಹೋಗ್ಲೇಬಾರ್ದು ಅಂತ ರೈತರಿಗೆ, ಅಲ್ಲಿನ ಸ್ಥಳೀಯರಿಗೆ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಇಲ್ಲಿ ತನಕ ಅರಣ್ಯ ಇತ್ತು, ಅರಣ್ಯನ ನಾವೇನೋ ಕಾಪಾಡ್ತೀವಿ ಅನ್ನೋ ರೀತಿಯಲ್ಲಿ ಈ ಅಸಮತೋಲನ ಬಹಳ ಗಂಭೀರವಾದ ವಿಚಾರ. ಆ ಭಾಗದಲ್ಲಿ ಚರ್ಚೆ ಆಗ್ತಿದೆ, ಆದ್ರೆ ಅದಕ್ಕೊಂದು ದೊಡ್ಡ ಧ್ವನಿ ಅಂತೂ ಇಲ್ಲ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸಬಹುದು? ಈಗ ಅಲ್ಲಿ ವನ್ಯಜೀವಿ ದಾಳಿ, ಇಲ್ಲಿ ವನ್ಯಜೀವಿ ದಾಳಿ, ಸಾವುನು ಎಲ್ಲ ಹೇಳ್ತೇವಲ್ಲ, ಇದು ವನ್ಯಜೀವಿ ದಾಳಿ, ಇದು ಮನುಷ್ಯನ ದಾಳಿ ಯಾವತ್ತೂ ಆಗಿದೆ. ಮನುಷ್ಯ ವನ್ಯಜೀವಿಗಳ ಪ್ಲೇಸ್ಗಳಲ್ಲಿ ಹೋಗಿ ಅವುಗಳಿಗೆ ಬೇಕಾದ ಆಹಾರ, ಅವುಗಳಿಗೆ ಬೇಕಾದ ನೀರನ್ನು ತಾನು ಬಳಸಿಕೊಂಡ್ರೆ, ಅಲ್ಲಿ ಯಾವ್ದು ಹೈಫೈ ರೆಸಾರ್ಟ್, ಅಲ್ಲಿ ಯಾವ್ದು ಹೋಮ್ ಸ್ಟೇ, ಅವರಿಗೆ ಬೇಕಾದ ವ್ಯವಸ್ಥೆಗಳು, ಅವರು ರಾತ್ರಿಯಲ್ಲಿ ಕಾಡು ಕುರಿಯನ್ನು ಹಂಟಿಂಗ್ ಮಾಡಿ ತಿನ್ನೋದು ನೋಡಿ. ಪಶ್ಚಿಮ ಘಟ್ಟದಲ್ಲಿ ನಾನು ಇಷ್ಟರಲ್ಲಿ ಹೋಗ್ತಲ್ಲ, ಪಶ್ಚಿಮ ಘಟ್ಟದಲ್ಲಿ ಕಳೆದ ವರ್ಷ ಅಷ್ಟು ಮಳೆ ಬಂದು ಕೂಡ ಪಶ್ಚಿಮ ಘಟ್ಟದಲ್ಲಿ ನೀರಿನ ಕೊರತೆ ವರ್ಷ ಕಡಿಮೆ ಆಗ್ತಾ ಉಂಟು, ಆಹಾರ ಕಡಿಮೆ ಆಗ್ತಾ ಉಂಟು. ಮತ್ತೆ ಇಂಥ ಎಲ್ಲ ಅವೈಜ್ಞಾನಿಕ ಯೋಜನೆಗಳಿಂದ ಅವುಗಳಿಗೆ ಆಹಾರ ಸಿಗುವಂತ ಪ್ರದೇಶಗಳು, ನೀರಿಂಗಿಸುವ ತಾಣಗಳು ಎಲ್ಲವೂ ಬರಿದಾಗ್ತಾ ಇದೆ. ಏನ್ ಮಾಡ್ತೇವೆ, ಸ್ಥಳೀಯಗಳು ತಾಯಿಯಾದ್ರೂ ಸರ್ವೈವ್ ಆಗ್ತವೆ, ಮರಿಗಳಿಗೋಸ್ಕರ ಹತ್ತಿರದ ಹಳ್ಳಿಗಳಿಗೆ ಅಲ್ಲಿ ಹಸಿರಾಂಡು ಅಲ್ಲಿ ಇನ್ನೇನೋ ಬಂದ್ಕೊಂಡು ಆನೆಗಳು ದಾಳಿ ಮಾಡ್ತವೆ. ಇದಕ್ಕೆ ಇವರು ಏನು ಬೇಡ, ಕಾಡಿಗೆ ಹೋಗ್ಬೇಡಿ ಅಂತ ಯಾರಿಗೆ ಇವರು ಇದು ಮಾಡೋದು? ಬುಡಕಟ್ಟು ಸಮುದಾಯದವರು ಕಾಡಲ್ಲಿದ್ದ ಕಾರಣ ಕಾಡು ನೆಮ್ಮದಿಯಾಗಿರೋದು. ಇವರು ಹೋಗಿ ಕಾಡಲ್ಲಿ ಈ ತರ ಕಾಡಿಗೆ ಸಾಕಿಯಾದದ್ದು ಇವರು. ಇವತ್ತು ವನ್ಯಜೀವಿಗಳ ಸಂರಕ್ಷಣೆ ಅಂತ ಹೇಳ್ತಾರೆ, ವನ್ಯಜೀವಿಗಳ ಸಂಖ್ಯೆನೇ ಕಡಿಮೆ ಆಗಿದೆ. ಯಾವ ಎಲಿಫೆಂಟ್ ಕಾಡಲ್ಲಿ ಆನೆಗಳಿಲ್ಲ, ಹುಲಿಗಳಿಲ್ಲ, ಕಾರಿಡಾರ್ ಕಟ್ಟಾಗ್ತಾ ಉಂಟು ನೋಡಿ. ಒಂದು ಡ್ಯಾಮ್ ಕಟ್ಟಿದ ಒಳ್ಳೆ ಕಾರಿಡಾರ್ ಕಟ್ಟಾಯ್ತು, ಆನೆಗಳ ಸಂಚಾರಕ್ಕೆ ಅವ್ಯಯವಾಯ್ತು. ಆಮೇಲೆ ವನ್ಯಜೀವಿಗಳ ಪ್ರದೇಶದಲ್ಲಿ ಅರಣ್ಯ ತೆಗೆದುಕೊಂಡು ಟಿ ಎಸ್ಟೇಟು, ರೆಸಾರ್ಟು, ಎಸ್ಟೇಟು ಮಾಡಿದ್ರು. ಅವುಗಳು ಬಂದಾಗ ಇವುಗಳಿಗೆ ಘರ್ಷಣೆ ಆಯ್ತು. ಸುಮ್ಮನೆ ಅವುಗಳ ಆನೆ ದಾಳಿ, ಹುಲಿ ದಾಳಿ ಅಂತ ನಾವು ಎಷ್ಟು ದಾಳಿ ಮಾಡಿ ಅದನ್ನು ಮುಗಿ ತಿಂದಿದ್ದೇವೆ. ಅದರ ಲೆಕ್ಕಾಚಾರ ಕೊಟ್ಟು ನಾವು ಸರಿಯಾದ್ರೆ ಇನ್ನು ಮುಂದೆ ವನ್ಯಜೀವಿಗಳಿಗೂ ಮನುಷ್ಯರಿಗೆ ಘರ್ಷಣೆ ಆಗುವಂತದಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.